ಕೋಪದಾಗೆ ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ಕ್ಷಮಿಸ್ಬಿಡಿ ಸಾಹೇಬ್ರೆ. ಪರವಾಗಿಲ್ಲ ಬಿಡಿ, ನಿಮ್ಮಂಥ ಮೆಂಬರ್ಸ್ಗೆ ನಮ್ಮ ಪಕ್ಷದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಸಾಹೇಬ್ರೆ, ನಾನು ಪಕ್ಷಗೋಸ್ಕರ ಯೋಟೆಲ್ಲ ದುಡ್ದೀನಿ ಅನ್ನೋದು ನಿಮಗೆ ಗೊತ್ತದೆ. ಅದನ್ನ ಯಾರಾದರೂ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ಬಂಗಾರಮ್ಮನವರೇ? ನಿಮ್ಮಂಥವ್ರು ನಮ್ಮ ಪಕ್ಷದಲ್ಲಿ ಇರಬೇಕು ಅಂತ ತಾನೇ ನಾವು ಬಯಸೋದು. ಇನ್ನೂ ಆ ವಿಶ್ವಾಸನ ಹಂಗೆ ಇಟ್ಕೊಂಡಿರೋದಕ್ಕೆ ಧನ್ಯವಾದಗಳು ಸಾಹೇಬ್ರೆ. ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅಂದರೆ, ನಿಮ್ಮಿಂದ ಪಕ್ಷದಿಂದ ನನಗೀಗೊಂದು ಸಹಾಯ ಆಗಬೇಕಾಗದೆ. ನಿಮ್ಮಂಥವ್ರಿಗೆ ಪಕ್ಷ ಸಹಾಯ ಮಾಡಲ್ಲ ಅಂತ ಹೇಳುತ್ತಾ? ಅದೇನಂತ ಹೇಳಿ ಮಾಡೋಣ. ಸಾಹೇಬ್ರೆ, ನಿಮಗೆ ಗೊತ್ತಿರೋಂಗೆ ನನ್ನ ಸೊಸೆ ಅರ್ಧ ವಯಸ್ಸಿನಾಗೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ಲು. ಆದರೆ ಅವಳು ಸಾವು ಸಹಜ ಅಲ್ಲ ಅನ್ನೋದು ನಿಮಗೂ ಗೊತ್ತದೆ ಸಾಹೇಬ್ರೆ. ಅದಕ್ಕೆ ಅವಳು ಸಾವಿಗೆ ಕಾರಣ ಆದವ್ರನ್ನ ಆದಷ್ಟು ಬಿರ್ನೆ ಹುಡುಕಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗೋಗಿ ಮಾಡಿಕೊಡಿ ಸಾಹೇಬ್ರೆ. ನನ್ನ ಕೈಲಾಗಿದ್ದನ್ನ ನಾನು ಖಂಡಿತ ಮಾಡ್ತೀನಿ. ಈ ಅಪರಾಧಿಗಳನ್ನ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರಲ್ಲ, ಈ ಪೊಲೀಸ್ನವ್ರಿಗೆ ಏನಂತ ಹೇಳೋಣ? ಇಲ್ಲ ಸಾಹೇಬ್ರೆ, ಅವ್ರ ಪ್ರಯತ್ನ ಅವ್ರು ಪಡ್ತಾನೆ ಅವರೇ. ಆದ್ರೆ ಅವ್ವ ಮಗ ಇಬ್ಬರು ಅವ್ರಿಗೆ ಚಳ್ಳೆ ತಿನ್ನಿಸ್ತಾವ್ರೆ. ನೀವೇನು ಚಿಂತೆ ಮಾಡಬೇಡಿ. DC ಮೇಡಮ್ನ ಕಳ್ಕೊಂಡಿರೋ ನೋವು ನಮಗೂ ಇದೆ ನೋಡಿ. ನಿಮ್ಮ ಸೊಸೆ ಸಾವು ಕಾರಣರಾಗಿರೋ ಆ ಸಿಂಗಾರವ್ವ ಮತ್ತು ಕಲಿನ ನಮ್ಮ ಪಕ್ಷ ಇನ್ಫ್ಲೂಯೆನ್ಸ್ ಬಳಸಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸುತ್ತೆ. ಅಷ್ಟು ಮಾಡಿದ್ರೆ ಸ್ಯಾನೆ ಉಪಕಾರ ಆಯ್ತದೆ ಸಾಹೇಬ್ರೆ. ಹೌದು, ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಇರುತ್ತೆ. ನೀವು ಯಾವಾಗ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದು? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ ಸಾಹೇಬ್ರೆ. ಹಂಗೇನಾನ ಇದ್ದರೆ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆಯಿತು ಬಂಗಾರಮ್ಮನವ್ರೆ, ನಿಮ್ಮ ಅಭಿಪ್ರಾಯನ ನಾವು ಗೌರವಿಸ್ತೀವಿ. ಅದು ಏನೇ ವಿಷಯ ಇದ್ದರೂ ಹೇಳಿ. ಆಯಿತು ಸಾಹೇಬ್ರೆ. ನೋಡಿ, ಶಿಕ್ಷೆ ಬಗ್ಗೆ ಚಿಂತೆ ಮಾಡಬೇಡಿ. ವಿಷಯ ನನ್ನವರೆಗೂ ತಲುಪಿದೆ ಅಂತಂದಮೇಲೆ ಸಿಂಗಾರವ್ವ ಮತ್ತು ಕಲಿ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸರಿ ಸಾಹೇಬ್ರೆ. ಸಾಹೇಬ್ರೆ ಮಾತು ಕೊಟ್ಟವ್ರೆ ಅಂದ್ಮ್ಯಾಕೆ ಅವ್ವ ಮಗ ಇಬ್ರು ಆದಷ್ಟು ಬಿರ್ನೆ ಜೈಲ್ ಸೇರ್ತಾರೆ. ಅವ್ವ, ಕುಡಿಯಕ್ಕೆ ಜ್ಯೂಸ್ ತಂದ್ಕೊಡ್ಲಾ? ಬೇಡಕ್ಕ ನವಿ, ಈಗ ತಾನೇ ಹೊಸಿ ಗಂಜಿ ಕುಡ್ದಿದ್ನಲ್ಲ. ಇಲ್ಲಿ ಹೊಸಿ ಕುಡಿ. ಹಾಡ ಅನ್ನಲ್ಲ. ಅವ್ವ, ಮಾತ್ರೆ ತಗೊಳ್ಳಿ. ಅವ್ವ, ಮಾತ್ರೆ ತಗೊಳ್ಳಿ. ಪುಟ್ಟಕು, ಹೆಂಗಿದ್ಯಾ? ನಿನಗೆ ಹಿಂಗಾಗದೆ ಅಂತ ವಿಚಾರ ಗೊತ್ತಾಗಿ ಸಾನೆ ನೋವಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಈಗ ಹೊಸಿ ಆರಾಮಾಗಿದ್ದೀನಿ ಕಣಪ್ಪ. ಆ ಸಿಂಗಾರ ಬಂದು ಯಾಕೋ ಅತಿ ಆಯ್ತು, ಸುಮ್ಕೆ ಬಿಡಬಾರ್ದು. ನಿಂದು ಅಷ್ಟೇ ಅತಿ ಆಯ್ತು ಜಾಗ ಖಾಲಿ ಮಾಡಿದಿಂದ. ಇದ್ಯಾಕೆ ಬಾವು ಹಿಂಗೆ ಹೇಳ್ತಿದ್ಯಾ? ನಾನೇ ಇಲ್ಲಿ ತಿನ್ಕೊಂಡು ಕುಡ್ಕೊಂಡು ಹೋಗಿ ಬಂದಿಲ್ಲ. ಪುಟ್ಟಕ್ಕನ ಆರೋಗ್ಯ ಹೆಂಗೈತೆ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದೀವಿ ಆಟೆಯ. ನಮ್ಮ ಅವ್ರು ವಿಚಾರಿಸ್ಕೊಳಕ್ಕೆ ಸಾನೆ ಜನ ಅವ್ರೆ. ಇವನೇ ವಿಚಾರಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅಪ್ಪಯ್ಯ. ಹೇಳಿದ್ ಕೇಳಿಸ್ತಲ್ವಾ? ಯಾಕೆ ರವಿ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಮನೆ ಬಾಗಿಲಿಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ಹೋಗ್ಲಿ ಬಿಡು ಪುಟ್ಟಕ್ಕೋ. ಇತ್ತೀಚೆಗೆ ನನ್ನ ಕಿವಿನೂ ಕೆಪ್ಪಾಗೋಗೋದೆ ಕೆಲವ್ರ ಮಾತಿಗೆ. ಅವ್ರ ಮಾತುಗಳು ನನಗೆ ಕೇಳೋಕ್ಕೂ ಇಲ್ಲ, ಅಂಟಕ್ಕೂ ಇಲ್ಲ. ಮತ್ಲತ್ ಮಾಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಯಾರು ನಂಬಕ್ಕಿಲ್ಲಕ್ಕಲ್ಲ.
ಬಣ್ಗೆಟ್ ಜನರಿಗೆ ಯೋಟ್ ಹೇಳಿದ್ರು ಆಟೆ ಬುಡಿ ಅಪ್ಪಯ್ಯ. ಅಕ್ಕ ಈ ಅಕ್ಕ ಒಂದು ಎಲ್ಲಾರ್ಗೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅವ ಏನಾಯ್ತವ? ಹೆಂಗಿದ್ಯವ? ಚಂದ ಹಾಕಿದ್ದೀನಿ ಕಣಪ್ಪ. ಅಮ್ಮ ಹೇಗಿದ್ದೀರಾ? ಪರವಾಗಿಲ್ಲ ಕಣಪ್ಪ. ನೀನು ಕಾಲೇಜ್ಗೆ ಹೋಗ್ನಿಲ್ವೇ? ನೀವು ಮನೆಗೆ ಬಂದಿದ್ದೀರಾ ಅಂತ ಪುರ್ಸಿ ಹೇಳ್ದ, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಿಸ್ಟರ್ ಗೋಪಾಲ್, ಇವತ್ತು ಅಮಾವಾಸ್ಯೆನಾ ಹುಣ್ಣಿಮೆನಾ? ಯಾಕು ಸರ್? ಎಲ್ಲಾ ಗ್ರಹಗಳು ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ ಅದಕ್ಕೆ.